ಆರಂಭ ಮಾಡಿಕೊಳ್ಳೋಣ. ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಕರ್ತನ ಶ್ರಮ ಧ್ಯಾನಗಳ ಈ ಬೆಳಗಿನ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಹಾಡುವ ಸಂಗೀತಗಳಲ್ಲಿ 69ನೇ ಸಂಗೀತ 1 ಮತ್ತು 4ನೇ ಚರಣವನ್ನು ಹಾಡಿಕೊಳ್ಳೋಣ. 69ನೇ ಸಂಗೀತ 1 ಮತ್ತು 4ನೇ ಚರಣವನ್ನು ಹಾಡಿಕೊಳ್ಳೋಣ. ನಮ್ಮೆಲ್ಲರ ಅತಿ ಪ್ರೀತಿಯ ತಂದೆಯಾಗಿದ್ದೇವೆ. ಆಶೀರ್ವದಿಸಲ್ಪಟ್ಟಂತ ಮುಂಜಾನೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಷ್ಟೋ ಜನರು ಈ ದಿನವನ್ನು ಕಾಣದೆ ಸಮಯವನ್ನು ಕಾಣದೆ ಹೋಗಿದ್ದಾಗಲೂ ಸ್ವಾಮಿ, ನಮಗಾದ ಸ್ವಾಮಿ ಹೊಸ ದಿವಸದಲ್ಲಿ ಕರ್ತನೆ ನಿನ್ನ ಆಲಯಕ್ಕೆ ಬಂದು ನಿನ್ನ ಮಕ್ಕಳೊಡನೆ ಸ್ವಾಮಿ ನಿನ್ನನ್ನು ಸಂಕೀರ್ತಿಸುವ ಹಾಗೆಯೂ ನಿಮ್ಮನ್ನು ಪ್ರಾರ್ಥಿಸುವ ಹಾಗೆಯೂ ನೀವು ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ವಿಶೇಷವಾಗಿ ಸ್ವಾಮಿ ನಮ್ಮ ಸಭೆಯನ್ನ, ಸಭಾಪಾಲಕರನ್ನ ಹಾಗೂ ಸಭೆಯಲ್ಲಿರುವಂಥ ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡ್ರಿ. ಅವರಿಗೆ ಬರುವಂಥ ಎಲ್ಲ ಕೇಡುಪತ್ತು ಗಂಡಾಂತರನ್ನು ತಪ್ಪಿಸಿ ಕಾಯ್ದು ಕಾಪಾಡಿ ಸುರಕ್ಷತೆಯಲ್ಲಿ ನಡೆಸಬೇಕಾಗಿ ಕೇಳ್ಕೊಳ್ತೇನೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ನಮ್ಮ ಸಭೆಯ ಮಕ್ಕಳು ಕರ್ತನೆ ಹಾಗೂ ಎಲ್ಲ ಮಕ್ಕಳು ಸ್ವಾಮಿ ಪರೀಕ್ಷೆಗಳನ್ನು ಕೆಲವು ಮಕ್ಕಳು ಎದುರಿಸ್ತಿದ್ದಾರಪ್ಪ. ಇನ್ನೂ ಕೆಲವು ಮಕ್ಕಳು ಸ್ವಾಮಿ ಪರೀಕ್ಷೆಗಾಗಿ ಸಿದ್ಧತೆ ನಡೆಸ್ತಿದ್ದಾರೆ ಸ್ವಾಮಿ. ಅಂಥವರೆಲ್ಲರನ್ನ ನೀವು ಆಶೀರ್ವದಿಸಿ ಕಾಯ್ದು ಕಾಪಾಡ್ರಿ ಸ್ವಾಮಿ. ಸಲ್ಮೋನನಿಗೆ ಕೊಟ್ಟಂಥ ಅಪಾರ ಜ್ಞಾನದಲ್ಲಿ ಸ್ವಾಮಿ ನಮ್ಮ ಮಕ್ಕಳಿಗೂ ಸಹ ನೀವು ಅನುಗ್ರಹಿಸಿಕೊಟ್ಟು ಜ್ಞಾನದಾಯಕನಾದಂಥ ಆತ್ಮನಾಗಿದ್ದರೆ ಎಂಬುದಾಗಿ ನೀವು ಪ್ರಚುರಪಡಿಸಿಕೊಳ್ಬೇಕಾಗಿ ಕೇಳ್ಕೊಳ್ತೇನೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ನಮ್ಮ ಆಲಯದ ಕಟ್ಟಡದ ಕಾರ್ಯವನ್ನು ಸ್ವಾಮಿ ನಿಮ್ಮ ಘನವುಳ್ಳಸ್ತೆ ಒಪ್ಪಿಸಿಕೊಡ್ತಾ ಇದ್ದೇನಪ್ಪ. ವಿಶೇಷವಾಗಿ ಸ್ವಾಮಿ ನಮ್ಮ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಸ್ವಾಮಿ ಅದಕ್ಕಾಗಿ ಹಾಕಿಕೊಳ್ಳುತ್ತಿರುವಂಥ ಎಲ್ಲ ಯೋಚನೆಗಳನ್ನು ಸ್ವಾಮಿ ನಿಮ್ಮ ಘನವುಳ್ಳಸ್ತೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಈವರೆಗೂ ಕರ್ತನೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೀವು ಕಾಯ್ದು ಕಾಪಾಡಿ ಸುರಕ್ಷತೆಯಲ್ಲಿ ನಡೆಸ್ತಾ ಇದ್ದೀರಿ. ಮುಂಬರುವಂತಹ ದಿವಸಗಳಲ್ಲಿ ಸಹ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ಕೇಳ್ಕೊಳ್ತೇನೆ ಸ್ವಾಮಿ. ಅದಕ್ಕೆ ಬೇಕಾದಂಥ ಆರ್ಥಿಕ ಕುಂದುಕೊರತೆಗಳು ಈವರೆಗೂ ಬರದಂತೆ ಕಾಯ್ದಿದ್ದೀರಿ ಸ್ವಾಮಿ. ಮುಂಬರುವಂತಹ ದಿವಸಗಳಲ್ಲಿ ಸಹ ಬರದಂತೆ ಕಾಯ್ದು ಕಾಪಾಡ್ರಿ. ಹಾಗೂ ಸ್ವಾಮಿ ಒಂದು ಉತ್ತಮವಾದ ಸುಂದರವಾದ ದೇವಾಲಯದಲ್ಲಿ ನಾವು ಮತ್ತೊಂದು ಆವರ್ತಿ ಎಲ್ಲರೂ ಸೇರಿ ನಿಮ್ಮನ್ನು ಸಂಕೀರ್ತಿಸ್ಲಿಕ್ಕಾಗುವಂತೆ ಸಹಾಯ ಮಾಡ್ರಿ. ಅಂದು ಸ್ವಾಮಿ ಸಲ್ಮೋನನ್ನು ಕಟ್ಟದಂಥ ಕರ್ತನೆ ಆಲಯದಲ್ಲಿ ಸ್ವಾಮಿ ನಿಮ್ಮ ಪ್ರಸನ್ನತೆ ನಿರಿಸಿದ ಹಾಗೆ ನಮ್ಮ ಆಲಯದಲ್ಲಿ ಸಹ ನಿಮ್ಮ ಪ್ರಸನ್ನತೆ ನಿರಿಸಿ ಕಾಯ್ದು ಕಾಪಾಡಿ ರಕ್ಷಿಸಿ ನಡೆಸಬೇಕಾಗಿ ಕೇಳ್ಕೊಳ್ತೇನಪ್ಪ. ಈ ಉದಯ ಜಾವದಲ್ಲಿ ಸ್ವಾಮಿ ನಾವು ಬೇಡದ ಬಿಟ್ಟದಂಥದ ಸ್ವಾಮಿ ಎಲ್ಲವನ್ನ ನೀವು ಅನುಗ್ರಹಿಸಿಕೊಟ್ಟು ನಡೆಸಬೇಕಾಗಿ ನಮ್ಮ ಪ್ರಿಯ ಮುದ್ರಕ್ಷಕನಾದ ನಜರೇತಿನ ಯೇಸುವಿನ ಮುಖಾಂತರ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದವರಾಗಿದ್ದೇವೆ ಸ್ವಾಮಿ. ಆಮೇನ್. ನಮ್ಮ ಆರಾಧನೆಯನ್ನು ಮುಂದುವರಿಸುವ ಹಾಗೆ
ಪರದೆಯ ಮೇಲೆ ಮೂಡಿಬರುವ ಹಾಡನ್ನು ಹಾಡಿಕೊಳ್ಳೋಣ. ಈ ದಿನದ ದೈವ ಸಂದೇಶವನ್ನು ಕೇಳುವುದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಪರದೆಯ ಮೇಲೆ ಮೂಡಿಬರುವ ಹಾಡನ್ನು ನಾವು ಹಾಡಿಕೊಳ್ಳೋಣ.
ದೇವ ನಮ್ಮ ಮಾತದೊಳು ನಮ್ಮ ಮಾತದೊಳು. ದೇವರಾತ್ಮನೆ, ಪರಿಶುದ್ಧಾತ್ಮನೆ, ಪವಿತ್ರಾತ್ಮನೆ, ಆತ್ಮಸ್ವರೂಪನೆ, ನಮ್ಮ ರಕ್ಷಕನೇ, ನಮ್ಮ ಕರ್ತನೆ, ನಮ್ಮ ಯೇಸುವೆ, ನಮ್ಮ ಪ್ರಭುವೆ, ನಮ್ಮ ಒಡೆಯನೇ, ನಮ್ಮ ಆಶ್ರಯ ಗಿರಿಯೇ, ನಮ್ಮ ಭದ್ರವಾದ ಕೋಟೆಯೇ, ನಮ್ಮ ಗುರಾಣಿಯೇ, ನಮ್ಮ ಅಬ್ರಹಾಂ ಇಸಾಕ್ ಯಾಕೋಬನ ದೇವರೇ, ಮುಂಜಾನೆ ಜಾವದಲ್ಲಿ ನಿನ್ನ ಮಕ್ಕಳಂತ ನಾವುಗಳು ನಿನ್ನನ್ನು ಆರಾಧಿಸುತ್ತೇವೆ. ನಿನ್ನ ಪವಿತ್ರ ಪ್ರಸನ್ನತೆಯಲ್ಲಿ ಸ್ವಾಮಿ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಕೇಳುತ್ತಾ ನಮ್ಮ ಆತ್ಮೀಯ ಜೀವಿತವನ್ನು ಸ್ವಾಮಿ, ನಮ್ಮ ಸಂಬಂಧಗಳನ್ನು ನಿನ್ನ ಜೊತೆಯಲ್ಲಿ ಕರ್ತನೆ, ನಮ್ಮ ಸೇವೆಗಳನ್ನು, ನಮ್ಮ ಜವಾಬ್ದಾರಿಕೆಗಳನ್ನು ಇನ್ನೂ ನಿನ್ನ ರಾಜ್ಯದಲ್ಲಿ ಬಲಪಡಿಸಿಕೊಳ್ಳುವಂಥ ಕೃಪಾಶೀರ್ವಾದ ದಯ ಪಾಲಿಸು. ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರ ಜೊತೆಯಲ್ಲಿ ಮಾತನಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್. ಒಂದು ವೇಳೆ ಒಂದು ಪದ ನಾನು ನಿಮಗೆ ತಿಳಿಸಿದ್ದೆ ಆದರೆ ಆ ಪದದ ಅರ್ಥ ಏನು ಎಂಬುದಾಗಿ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಾಗುತ್ತದೆ. ಆಕಾಶವಾಣಿ ಎಂಬುದಾಗಿ ಒಂದು ಶಬ್ದ, ಒಂದು ವರ್ಡ್ ಇದೆ. ಆಕಾಶವಾಣಿ ಎಂಬುದಾಗಿ ಹೇಳುವಾಗ ಏನು ಎಂಬುದಾಗಿ ಕೇಳುವಾಗ ಇದನ್ನು ವಿಶೇಷವಾಗಿ ನಾವು ಈ ರೇಡಿಯೋ ಪ್ರಸಾರದಲ್ಲಿ ಈ ಆಕಾಶವಾಣಿ ಎಂಬ ಒಂದು ಪದವನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ಆಲ್ ಇಂಡಿಯಾ ರೇಡಿಯೋ AIR ಎಂಬುದಾಗಿ ಹೇಳುವಾಗ ಆಲ್ ಇಂಡಿಯಾ ರೇಡಿಯೋ 1936ನೇ ಇಸ್ವಿಯಲ್ಲಿ ಈ ಆಕಾಶವಾಣಿ ಎನ್ನು ಭಾರತ ದೇಶದ ಒಂದು ಅಫಿಷಿಯಲ್ ರೇಡಿಯೋ ವರ್ಕ್, ರೇಡಿಯೋ ನ್ಯೂಸ್ ಆಗಿ ಅದನ್ನು ಹೆಚ್ಚಾಗಿ ಅದನ್ನು ಭಾರತ ದೇಶದ ಮಟ್ಟದಲ್ಲಿ ಅದನ್ನು ಬ್ರಾಡ್ಕಾಸ್ಟ್ ಮಾಡಲಾಯಿತು. ಐ ಆಮ್ ಟ್ರೈಂಗ್ ಟು ಗೆಟ್ ದಿ ರೈಟ್ ವರ್ಡ್ಸ್. ಇದನ್ನು ಬ್ರಾಡ್ಕಾಸ್ಟ್ ಮಾಡಲಾಯಿತು. ಅದಾದ ನಂತರ ಈ ರೇಡಿಯೋ ಮಾಧ್ಯಮದ ಮೂಲಕ ಬಹಳಷ್ಟು ಜನರು, ಒಂದು ವೇಳೆ ಟಿವಿಗಳು ಇರದೆ ಹೋಗಿದೆ ಆದರೆ ಅಥವಾ ಯಾವುದೇ ಸಮಾಚಾರದ ಮಾಧ್ಯಮಗಳು ಇರದೆ ಹೋಗಿದೆ ಆದರೆ ಈ ರೇಡಿಯೋ ಮೂಲಕ, ಈ ಆಕಾಶವಾಣಿ ಮೂಲಕ ಬಹಳ ಸುದ್ದಿಗಳು ಸುಲಭವಾಗಿ ಟುಡೇ, ಈ ದಿವಸಗಳಲ್ಲಿ ಮೊನ್ನೆ ಕ್ರಿಕೆಟ್ ಮ್ಯಾಚ್ಗಳನ್ನು ನೋಡುವಾಗ ನಾವು ಬಹಳ ಈಸಿಯಾಗಿ ನಮ್ಮ ಮೊಬೈಲ್ಸ್ಗಳಲ್ಲೇ ಒಂದು ಆ್ಯಪ್ ಓಪನ್ ಮಾಡಿಕೊಂಡ್ರೆ ಆರಾಮಾಗಿ ಈಸಿಯಾಗಿ ನೋಡ್ಕೊಳ್ತೀವಿ. ಆದರೆ ಒಂದು ವೇಳೆ ಸುಮಾರು ವರ್ಷಗಳ ಹಿಂದೆ ನಾವು ಮಾತಾಡ್ಬೇಕಂತಂದ್ರೆ ಒಂದೇ ಒಂದು ಊರಿನಲ್ಲಿ ಒಂದು ಟಿವಿ ಇರ್ತಿತ್ತು ಜನರಿಗೆ, ಒಂದೇ ಒಂದು ಊರಿನಲ್ಲಿ ಒಂದು ರೇಡಿಯೋ ಇರ್ತಿತ್ತು. ಆ ರೇಡಿಯೋನ್ನು ಮುಂದಿಟ್ಕೊಂಡು ಜನ ಆ ರೇಡಿಯೋ ಮೂಲಕ, ಆ ಮಾಧ್ಯಮದ ಮೂಲಕ ಅಲ್ಲಿ ಬರುವಂತ ಈ ಒಂದು ಇಂಡಿಯನ್ ಆಕಾಶವಾಣಿಯ ಮೂಲಕ ಜನ ಈ ಒಂದು ನ್ಯೂಸ್ಗಳನ್ನು ನೋಡ್ತಿದ್ರು ಅಥವಾ ಕೇಳ್ತಿದ್ರು ಎಂಬುದಾಗಿ ನಾವು ನೋಡುತ್ತೇವೆ. ಸೊ ಆಕಾಶವಾಣಿ ಸಮಥಿಂಗ್, ದ ವಾಯ್ಸ್ ಕಮ್ಸ್, ಏನೋ ಒಂದು ಸ್ವರ, ಒಂದು ಶಬ್ದ ಕಿವಿಗೆ ಬೀಳ್ತಾ ಇದೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕಂತಂದ್ರೆ ಆಕಾಶವಾಣಿ ಏನೆಂಬುದಾಗಿ ಹೇಳುವಾಗ ಇದು ಬಹಳ ಯೂನಿಕ್ ಆಗಿರುವಂತ ಒಂದು ವಿಷಯವಾಗಿದೆ, ಬಹಳ ಬೇರೆ ರೀತಿಯಲ್ಲಿರುವಂಥದ್ದು. ಇದು ಸುಮ್ಮನೆ ನಾನು ಮಾತಾಡ್ತಾ ಇದ್ದೀನಿ, ಈಗ ನನ್ನ ಸ್ವರ ನಿಮ್ ಕಿವಿಗೆ ಬೀಳ್ತಾ ಇದೆ. ಇದರ ನೀವು ನನ್ನನ್ನು ನೋಡ್ಬೋದು, ನನ್ನ ಸ್ವರ ನಿಮ್ ಕಿವಿಗೆ ಬೀಳ್ಬೋದು, ಅಥವಾ ಈ ಆನ್ಲೈನ್ ಮಾಧ್ಯಮದ ಮೂಲಕ ನಾವು ಈ ಒಂದು ಸ್ವರವನ್ನು ಕೇಳಿಸ್ಕೋಬಹುದು. ಆದ್ರೆ ನಾನು ಆಕಾಶವಾಣಿ ಪರಲೋಕದಿಂದ ಆಗ್ಬೇಕಂತಂದ್ರೆ, ಆಕಾಶವಾಣಿ ಪರಲೋಕದಿಂದ ಜರುಗಬೇಕಂತಂದ್ರೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಇಟ್ಸ್ ಅ ವಾಯ್ಸ್ ಆಫ್ ಗಾಡ್. ಏನೋ ಒಂದು ಸ್ವರ, ಏನೋ ಒಂದು ಶಬ್ದ ಆಕಾಶದಲ್ಲಿ ಕೇಳಿಸ್ತಾ ಇದೆ. ಆಕಾಶದಲ್ಲಿ ಮೋಡ ಗಗನಗಳ ಮಧ್ಯದಲ್ಲಿ, ಆಕಾಶದ ಮಧ್ಯದಲ್ಲಿ ಕೇಳಿಸಲ್ಪಡುವಂತ ಆ ಶಬ್ದ ಭೂಲೋಕದಲ್ಲಿ ಇದ್ದಿರುವಂತ ಯಾವುದೊಬ್ಬ ಜನರಿಗೆ, ಅವ್ರ ಕಿವಿಗೆ ಆ ಒಂದು ಶಬ್ದ, ಆ ಒಂದು ಸ್ವರ ಕೇಳಿಸಲ್ಪಡ್ತಾ ಇದೆ ಎಂಬುದಾಗಿ. ಸೊ ಇಟ್ ಈಸ್ ಗಾಡ್ ಹೂ ಇಸ್ ಸ್ಪೀಕಿಂಗ್. ದೇವರು ಮಾತಾಡ್ತಾ ಇದ್ದಾನೆ, ಅಥವಾ ಏಂಜಲ್ಸ್ ಆಫ್ ಗಾಡ್, ದೇವದೂತರು ಮಾತಾಡ್ತಾ ಇದ್ದಾರೆ. ದೇವದೂತ ಗಣಗಳ ಮೂಲಕ ಏನೋ ಒಂದು ಶಬ್ದ ಆ ಒಂದು ಆಕಾಶದ ಮಧ್ಯದಿಂದ ಬರ್ತಾ ಇದೆ ಮತ್ತು ಆ ಶಬ್ದ ಜನರಿಗೆ ಕೇಳಿಸಲ್ಪಡ್ತಾ ಇದೆ. ಜನರು ಅದನ್ನು ಚೆನ್ನಾಗಿ ಕೇಳಿಕೊಳ್ಳುವಂತ ಒಂದು ಸ್ಥಿತಿಯನ್ನು ನಾವು ಆ ಒಂದು ಕ್ಷಣದಲ್ಲಿ ಕಾಣುವಂತವರಾಗಿದ್ದೇವೆ. ಸೊ ಬೈಬಲ್ನಲ್ಲಿ ಎಲ್ಲಿಯಾದ್ರೂ ಈ ಒಂದು ವಿಚಾರ ಉಂಟಾ? ಬೈಬಲ್ನಲ್ಲಿ ಎಲ್ಲಿಯಾದ್ರೂ ಒಂದು ಶಬ್ದ ಜನರಿಗೆ ಕಿವಿ ಬಿತ್ತ? ಬೈಬಲ್ನಲ್ಲಿ ಎಲ್ಲಿಯಾದ್ರೂ ಅಕಸ್ಮಾತ್ ಆಗಿ ಇಲ್ಲಿ ಏನೋ ಒಂದು ಸ್ವರ ಕೇಳಿಸ್ತಾ ಇದೆ, ಇಲ್ಲಿಂದ ಏನೋ ಒಂದು ಶಬ್ದ ಬರ್ತಾ ಇದೆ, ಇಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ ಎಂಬುದಾಗಿ ವಿಚಾರ ನೋಡ್ಬೇಕಂತಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಒಂದಲ್ಲ ಎರಡಲ್ಲ 3 ಸಲ ಯೇಸು ಕ್ರಿಸ್ತನ ಸೇವೆಗೆ ಸಂಬಂಧಪಟ್ಟಂತ
ಯೇಸು ಕ್ರಿಸ್ತನ ಸೇವೆ ಯಾತ್ರೆಯಲ್ಲಿ ಯೇಸು ಸ್ವಾಮಿ ಮಾಡಿಕೊಂಡು ಹೋಗುವಂತ ಒಂದು ಸೇವೆಯ ಮಧ್ಯದಲ್ಲಿ ಪರಲೋಕದಿಂದ ಒಂದು ಆಕಾಶವಾಣಿ ಆಯ್ತೆಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡುವಂತವರಾಗಿದ್ದೇವೆ. ಸೊ ಈ ಪರಲೋಕದಿಂದ ಆಕಾಶವಾಣಿ ಆಗುವಾಗ ಅದು ಎಂಥ ಆಕಾಶವಾಣಿ ಆಗಿತ್ತು, ಅಲ್ಲಿ ಏನ್ ತಿಳಿಸಲ್ಪಟ್ಟಿತ್ತು, ಆ ಆಕಾಶವಾಣಿಯಲ್ಲಿ, ಆ ಒಂದು ಶಬ್ದದಲ್ಲಿ, ಆ ಒಂದು ವಾಯ್ಸ್ ಅಲ್ಲಿ, ದೇವರ ಶಬ್ದದಲ್ಲಿ ಏನು ನಾವು ನೋಡುತ್ತೇವೆ ಎಂಬುದಾಗಿ ಹೇಳುವಾಗ 3 ಭಾಗಗಳಲ್ಲಿ ಸತ್ಯವೇದದ ಹೊಸ ಒಡಂಬಡಿಕೆಯ ಸುವಾರ್ತೆಗಳಲ್ಲಿ ನಾವು 3 ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯ ಆಕಾಶವಾಣಿಯನ್ನು ನೋಡುವಂತವರಾಗಿದ್ದೇವೆ. ಇದು ಬಹಳ ಇಂಟ್ರೆಸ್ಟಿಂಗ್ ಉಂಟು, ಬಹಳ ಚೆನ್ನಾಗಿ ನಾವು ಒಂದು ವೇಳೆ ಅದನ್ನು ಆಳವಾಗಿ ಅರ್ಥ ಮಾಡ್ಕೋಬೇಕಂತಂದ್ರೆ ಕೇಳಿಸ್ಕೊಳ್ರಿ, ಕ್ಲುಪ್ತವಾಗಿ ಬಹಳ ಈ 3 ಮಾತುಗಳನ್ನು ಹೇಳ್ತೀನಿ. ಯೇಸು ಸ್ವಾಮಿ ತನ್ನ ಒಂದು ಸೇವೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ there are 3 different times where this voice has come. 3 ಬೇರೆ ಬೇರೆ ಸ್ಥಳ ಅಥವಾ ಕ್ಷಣದಲ್ಲಿ ದೇವರು ಆ ಒಂದು ಆಕಾಶವಾಣಿಯನ್ನು, ಆ ಒಂದು ಶಬ್ದವನ್ನು ನುಡಿದನು ಎಂಬುದಾಗಿ ಯೇಸು ಸ್ವಾಮಿಯು ತನ್ನ ಸೇವೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ, ಆತನು ಯೋರ್ದನ್ ಹೊಳೆ ಹತ್ರ ಸ್ನಾನಿಕನಾದಂಥ ಯೋಹಾನನ ಅಲ್ಲಿ ದೀಕ್ಷಾಸ್ನಾನ ಮಾಡಿಸುವಾಗ ಯೇಸು ಸ್ವಾಮಿ ಕೂಡ ಅಲ್ಲಿ ಹೋಗಿ ಸ್ನಾನಿಕನಾದಂಥ ಯೋಹಾನನ ಮೂಲಕ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು ಎಂಬುದಾಗಿ. ಯಾವಾಗ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ತಾ ಇದ್ದಾನೋ, ಕೇಳಿಸ್ಕೊಳ್ರಿ, ನಾವು ವಾಕ್ಯ ಭಾಗ ಚೆನ್ನಾಗಿ ಓದಿವೆ. 3 ಭಾಗಗಳು ಉಂಟು. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಈ ಒಂದು 16 ಮತ್ತು 17ನೇ ವಚನಕ್ಕೆ ಬರುವಾಗ ವಾಕ್ಯ ಬರಲ್ಪಟ್ಟಿದೆ, ಯೇಸು ಸ್ನಾನ ಮಾಡಿಸಿಕೊಂಡ ಮೇಲೆ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡೆನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಆಕಾಶವಾಣಿ ಆಯಿತು ಎಂಬುದಾಗಿ ನೋಡುತ್ತೇವೆ. ವಾಟ್ ಕೈಂಡ್ ಆಫ್ ವಾಯ್ಸ್? ಐ ಆಮ್ ಈಸ್ ಮೈ ಸನ್ ಅಂಡ್ ಐ ಆಮ್ ವೆಲ್ ಪ್ಲೀಸ್ಡ್ ವಿತ್ ಹಿಮ್. ಈತನ ನನ್ನ ಮಗ, ನಾನು ಈತನನ್ನು ಕಳಿಸಿದ್ದೇನೆ, ನಾನು ಈತನನ್ನು ಬಹಳ ಮೆಚ್ಚಿದ್ದೇನೆ, ನಾನು ಈತನಿಂದ ಬಹಳ ಖುಷಿ ಪಟ್ಟಿದ್ದೇನೆ, ನಾನು ಈತನ ಮೂಲಕ ಬಹಳ ಸಂತೋಷ ಪಟ್ಟಿದ್ದೇನೆ. ಇದು ಎಂತ ಆಕಾಶವಾಣಿ ಗೊತ್ತುಂಟಾ? ಇದು ಬಹಳ ಸುಂದರವಾದಂತ ಒಂದು ಶ್ರೇಷ್ಠವಾದಂತ ಒಂದು ಆಕಾಶವಾಣಿ. ನಾನು ಆ ಪದವನ್ನು ಸ್ಟಡಿ ಮಾಡ್ಬೇಕಂದ್ರೆ, ಅರ್ಥ ಮಾಡ್ಕೋಬೇಕಂತಂದ್ರೆ, ಮೆಚ್ಚಬೇಕಾದ್ರೆ, ಯಾರನ್ನಾದ್ರೂ ಯಾವಾಗಾದ್ರೂ ನಾವು ಮೆಚ್ಚಬೇಕಾದ್ರೆ ಯಾವಾಗ ಮೆಚ್ಕೊಳ್ತೀವಿ ಗೊತ್ತುಂಟಾ? ಬಹಳ ಕ್ಲಿಯರ್ ಆಗಿದೆ ನಮ್ಮ ಒಂದು ತಿಳುವಳಿಕೆಯಲ್ಲಿ. ಯಾವಾಗ ಯಾವನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಓ ನಾನು ಬಹಳ ಮೆಚ್ಕೊಂಡೆ, ಒಳ್ಳೆ ರಿಸಲ್ಟ್ ಬಂದ್ರೆ, ಓ ನನ್ ಬಹಳ ಇಷ್ಟ ಆಯ್ತು, ಒಳ್ಳೆ ಏನಾದ್ರೂ ಒಂದು ಕೆಲಸ ನೆರವೇರಿಸಿದ್ರೆ, ಓ ಇಸ್ ಸೋ ಗುಡ್, ಇಸ್ ಸೋ ನೈಸ್, ಹಿ ಹಸ್ ಡನ್ ಅ ವಂಡರ್ಫುಲ್ ಜಾಬ್, ಬಹಳ ಒಳ್ಳೇದ್ ಮಾಡಿದ್ರೆ ಎಂಬುದಾಗಿ ಹೇಳಿ, ಯಾರೋ ಒಂದು ವಿಷಯವನ್ನು ಸಾಧಿಸಿದ ನಂತರ, ಅದನ್ನು ನೆರವೇರಿಸಿದ ನಂತರ, ಅದನ್ನು ಪೂರ್ತಿಗೊಳಿಸಿದ ನಂತರ, ಇವ್ರು ಬಹಳ ಒಳ್ಳೆಯವ್ರಿ, ಇವ್ರು ಬಹಳ ಒಳ್ಳೆ ಕೆಲಸ ಮಾಡ್ತಾರ್ರಿ, ಇವ್ರು ಬಹಳ ಒಳ್ಳೆ ಜೀವಿತವನ್ನು ಜೀವಿಸ್ತಾರ್ರಿ, ಇವ್ರು ಬಹಳ ಒಳ್ಳೆ ಕುಟುಂಬ ರೀ, ಇವ್ರು ಬಹಳ ಒಳ್ಳೆ ದೇವ್ರ ಭಯಭಕ್ತಿ ಉಳ್ಳವ್ರಿ. ಸಮಥಿಂಗ್ ಆಫ್ಟರ್ ಯುವರ್ ಅಚೀವ್ಮೆಂಟ್ somebody will be pleased. ಅವರು ಮೆಚ್ಚುವಂತವರಾಗಿದ್ದಾರೆ, ಖುಷಿ ಪಡುವಂತವರಾಗಿದ್ದಾರೆ. ಒಂದು ವೇಳೆ 3 ದಿವಸ ನಾನು ಸೇವೆ ಮಾಡ್ಬೇಕಂತಂದ್ರೆ, ಇಟ್ ಇಸ್ ನಾಟ್ ಅಬೌಟ್ ದಿ ಪ್ಲೀಸಿಂಗ್ ಅ ಮ್ಯಾನ್ ಆರ್ ಮ್ಯಾನ್ ಆಫ್ ಗಾಡ್. ಯಾವುದೊಬ್ಬ ಸೇವಕರನ್ನು ಮೆಚ್ಚಬೇಕು, ಇಷ್ಟಪಡಬೇಕಾಗಿ ಅಲ್ಲ. ಆದ್ರೆ ಯಾವಾಗ ಒಬ್ಬರ ವಾಕ್ಯಗಳನ್ನು ಕೇಳಿದ ಮೇಲೆ, ಅವ್ರ ಸೇವೆ ನೋಡ್ಕೊಂಡ ಮೇಲೆ, ಅವ್ರ ಮೂಲಕ ಬಂದಂತ ವಾಕ್ಯಗಳನ್ನು ಕೇಳಿದ ಮೇಲೆ, ಓ ನನಗೆ ಬಹಳ ಖುಷಿ, ನನಗೆ ಹಿಡಿಸಿತು, ಬಹಳ ಚೆನ್ನಾಗಿ ಅನ್ಸಿತ್ತು, ನಾನು ಬಹಳ ಇವ್ರನ್ನು ಮೆಚ್ಕೊಂಡಿನಿ ಎಂಬುದಾಗಿ ಹೇಳ್ತೀವಿ. ಬಟ್ ವಾಟ್ ಈಸ್ ಸ್ಪೆಷಾಲಿಟಿ ವಿತ್ ಜೀಸಸ್? ಯೇಸು ಸ್ವಾಮಿಲಿರುವಂತಹ ವಿಶೇಷತ್ವ ಏನ್ ಗೊತ್ತುಂಟಾ? ಯೇಸು ಸ್ವಾಮಿ ಇನ್ನೂ ಸೇವೆ ಪ್ರಾರಂಭ ಮಾಡೇ ಇಲ್ಲ. ಯೇಸು ಸ್ವಾಮಿ ಇನ್ನ ಜನರ ಮಧ್ಯದಲ್ಲಿ ಹೋಗೇ ಇಲ್ಲ. ಯೇಸು ಸ್ವಾಮಿ ಯಾರಿಗೆ ಭೇಟಿ ಆಗೇ ಇಲ್ಲ. ಇನ್ನೂ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ ನಂತರ 40 ದಿವಸ ಅರಣ್ಯದಲ್ಲಿ ಹೋಗಿ ಉಪವಾಸ ಮಾಡಬೇಕು. ಆದ್ರೆ ದೇವರ ಮೂಲಕ ಬರುವಂತ ಸ್ವರ, ದೇವರ ಮೂಲಕ ಬರುವಂತ ಶಬ್ದ ಏನ್ ಗೊತ್ತುಂಟಾ? ಆತನು ಸೇವೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೆ ತಂದೆಯಾದ ದೇವರಿಗೆ ಗೊತ್ತು, ಈತನು ನನ್ನ ಮೂಲಕ ಅಭಿಷೇಕಿಸಲ್ಪಟ್ಟಿದ್ದಾನೆ, ನನ್ನ ಮೂಲಕ ಕಳಿಸಲ್ಪಟ್ಟಿದ್ದಾನೆ. ಅದಕ್ಕೋಸ್ಕರ ಕೇಳಿಸ್ಕೊಳ್ರಿ, ಯೇಸುವೇ ಸೇವೆ ಪ್ರಾರಂಭ ಮಾಡ್ಬೇಕಂತಂದ್ರೆ, ಯೇಸುವೇ ದೀಕ್ಷಾಸ್ನಾನ ಹೊಂದಿ ನೀರಿನಿಂದ ಹೊರಗೆ ಬರಬೇಕಂತಂದ್ರೆ, ಪಾರಿವಾಳದ ರೀತಿಯಲ್ಲಿ ಪವಿತ್ರ ಆತ್ಮನು ಇಳಿದು ಬಂದು ಆಕಾಶದ ಮಧ್ಯದಿಂದ ಒಂದು ಆಕಾಶವಾಣಿ ಆಗ್ತಾ ಇದೆ. ಈತನು ನನ್ನ ಮಗನು, ಪ್ರಿಯನಾಗಿರುವ ನನ್ನ ಮಗನು, ನಾನು ಈತನನ್ನು ಮೆಚ್ಚಿದ್ದೇನೆಂಬುದಾಗಿ. ಈ ದಿವಸ ನಾವು ಕೆಲಸ ಮಾಡೋದಕ್ಕಿಂತ ಮುಂಚೆ ಆಗಲಿ, ಕೆಲಸ ಮಾಡಿದ ನಂತರ ಆಗಲಿ, ಒಂದೇ ಒಂದು ಪದ, ಒಂದು ವಚನ ನಾವು ಪಡ್ಕೊಳ್ಳುವಂಥದ್ದು 2 ಕೊರಿಂಥ 5ನೇ ಅಧ್ಯಾಯದ 9ನೇ ವಚನ, 2 Corinthians chapter 5 verse 9. ಆದದರಿಂದ
ನಾವು ದೇಹವೆಂಬ ಮನೆಯಲ್ಲಿದ್ರೂ ಸರಿಯೇ, ಅದನ್ನು ಬಿಟ್ಟಿದ್ರೂ ಸರಿಯೇ, ಕರ್ತನಿಗೆ ಮೆಚ್ಚುವವರಾಗಿರಬೇಕೆಂಬುದೇ ನಮ್ಮ ಗುರಿಯಾಗಿದೆ ಎಂಬುದಾಗಿ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಕೀಪ್ ಪ್ಲೀಸಿಂಗ್ ಗಾಡ್, ಕೀಪ್ ಡೂಯಿಂಗ್ ಗುಡ್ ಥಿಂಗ್ಸ್ ಫಾರ್ ಗಾಡ್. ದೇವರಲ್ಲಿ, ದೇವರ ಕಾರ್ಯಗಳಲ್ಲಿ, ದೇವರ ಸೇವೆಯಲ್ಲಿ ಯಾವಾಗಲೂ ಆತನನ್ನು ಮೆಚ್ಚಿಸುವಂತ ಒಂದು ಕಾರ್ಯ ಸೇವೆಗಳನ್ನು ನಾವು ಮಾಡುವಂಥದ್ದು ಬಹಳ ಅಗತ್ಯ ಎಂಬುದಾಗಿ. ಸೊ ದ ಬಿಗಿನಿಂಗ್ ಆಫ್ ಜೀಸಸ್ ಮಿನಿಸ್ಟ್ರಿ, ಯೇಸು ಸ್ವಾಮಿಯ ಸೇವೆಯ ಪ್ರಾರಂಭದಲ್ಲಿ ಒಂದು ಆಕಾಶವಾಣಿ ಆಯಿತು. ಈಗ ಯೇಸು ಸ್ವಾಮಿ ಸೇವೆ ಮಾಡ್ತಾ ಇದ್ದಾನೆ, ಯೇಸು ಸ್ವಾಮಿ ತೋರಿಸ್ಕೊಡ್ತಾ ಇದ್ದಾನೆ, ನಾನೇನಾಗಿದ್ದೇನೆ, ಯಾರು ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ, ಯಾವ ಜವಾಬ್ದಾರಿಕೆಗಳನ್ನು ನಾನು ಕೈಗೊಳ್ತಾ ಇದ್ದೇನೆ. ಇನ್ ದ ಮಿಡಲ್ ಆಫ್ ದಿ ಮಿನಿಸ್ಟ್ರಿ, ಯೇಸು ಸ್ವಾಮಿಯ ಸೇವೆಯ ಮಧ್ಯದಲ್ಲಿ ಈ ಒಂದು 3 ಫೇವರೆಟ್ ಡಿಸೈಪಲ್ಸ್ಗಳು ಹೇಳ್ತೀನಿ. ಯಾವಾಗಲೂ ಯೇಸು ಸ್ವಾಮಿಯ ಸುತ್ತಮುತ್ತಲು ಇರ್ತಿದ್ರು. ಪೇತ್ರ, ಯೋಹಾನ, ಯಾಕೋಬ ಯೇಸು ಸ್ವಾಮಿಯ ಜೊತೆಯಲ್ಲಿದ್ದಾರೆ. ಇವರು ಜೊತೆಯಲ್ಲಿರುವಾಗ ಆ ಪರ್ವತದ ಮೇಲೆ ಹೋಗಿ, ಬೆಟ್ಟದ ಮೇಲೆ ಹೋಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳುವಾಗ, ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯಕ್ಕೆ ಬರುವಾಗ, ಮಾರ್ಕ್ ಚಾಪ್ಟರ್ 9 ವರ್ಸ್ 2-7 2ನೇ ವಚನದಿಂದ ನಾವು ನೋಡುವಾಗ ಅಲ್ಲೇನ್ ನೋಡ್ತೀವಿ ಗೊತ್ತುಂಟ? ಬಿಕಾಸ್ ವಿ ನೀಡ್ ಟು ರೀಡ್ ದ ಹೋಲ್ ವರ್ಸ್. ಈ ವಾಕ್ಯ ಭಾಗಗಳನ್ನು ಓದ್ಬೇಕು. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 2ನೇ ವಚನದ ನಂತರ, ಪೇತ್ರ, ಯೋಹಾನ, ಯಾಕೋಬರನ್ನು ಕರ್ಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋಗಿ ಅಲ್ಲಿ ಅವರ ಕಣ್ಣು ಮುಂದೆ, ಕೇಳಿಸ್ಕೊಳ್ರಿ, ಆತನ ರೂಪ ಬೇರೆ ಆಯಿತು. ಆತನ ವಸ್ತ್ರಗಳು ಬಹು ಬೆಳ್ಳಗೆ ಹೊಳೆಯುತ್ತಿದ್ದುವು. ಭೂಲೋಕದಲ್ಲಿರುವ ಯಾವ ಅಗಸನಾದರೂ ಅಷ್ಟು ಬೆಳ್ಳಗೆ ಅದನ್ನು ಮಾಡಲಾರನು. ಇದಲ್ಲದೆ ಎಲೀಯನು, ಮೋಶೆಯು ಅವರಿಗೆ ಕಾಣಿಸಿಕೊಂಡು ಯೇಸುವಿನ ಸಂಗಡ ಮಾತಾಡುತ್ತಿದ್ದರು. ಆಗ ಪೇತ್ರನು ಯೇಸುವಿಗೆ, ಗುರುವೇ, ನಾವು ಇಲ್ಲೇ ಇರುವುದು ಒಳ್ಳೆಯದು. 3 ಪರ್ಣಶಾಲೆಗಳನ್ನು ಕಟ್ಟುವೆವು, ನಿನಗೊಂದು, ಮೋಶೆಗೊಂದು, ಎಲೀಯನಿಗೊಂದು ಎಂದು ಹೇಳಿದರು. ಏನ್ ಹೇಳಬೇಕು ತಿಳಿಯದೆ ಹೀಗೆ ಮಾತಾಡಿದರು. ಅವರು ಬಹಳವಾಗಿ ಹೆದರಿಕೊಂಡಿದ್ರು. ಅಷ್ಟರಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು. ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನ ಮಾತನ್ನು ಕೇಳಿರಿ ಎಂದು ಆಕಾಶವಾಣಿಯಾಯಿತು. The second voice is coming from heaven. When it is coming, ಯಾವಾಗ? ಸೇವೆ ಮಾಡುವಾಗ, ಸೇವೆಯ ಮಧ್ಯದಲ್ಲಿ ಸೇವೆಯನ್ನು ಕೈಕೊಂಡು ನಡೆಯುವಾಗ ದೇವರು ತಿರುಗಿ ಮೋಡಗಳ ಮಧ್ಯದಿಂದ ಆಕಾಶವಾಣಿ ಮಾಡಿದನು ಎಂಬುದಾಗಿ, ಅಥವಾ ಒಂದು ಸ್ವರ ಅವರ ಕಿವಿಗೆ ಬಿತ್ತು ಎಂಬುದಾಗಿ. ಪ್ರಾರ್ಥನೆ ಮಾಡುವುದಕ್ಕಾಗಿ ಅವರು ಈ ಬೆಟ್ಟದ ಮೇಲೆ ಹೋಗಿದ್ದಾರೆ. ಇವತ್ತಿನ ದಿವಸವರೆಗೂ ಆ ಬೆಟ್ಟವನ್ನು ಪವಿತ್ರ ಬೆಟ್ಟ, ಮೌಂಟ್ ಟಾಬೋರ್ ಎಂಬುದಾಗಿ ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ. ಇಸ್ರೇಲ್ ಪ್ರಾಂತದಲ್ಲಿ ಅದನ್ನು ಸಂಧಿಸುವಾಗ ಬಹಳ ಎತ್ತರದಲ್ಲಿ ಹೋಗ್ಬೇಕು. ಇಟ್ಸ್ ಆನ್ ದ ಹೈ ಬಹಳ ಎತ್ತರವಾದಂಥ ಸ್ಥಳದಲ್ಲಿ ಅದೊಂದು ಬೆಟ್ಟ ಇದೆ. ನಾನು ಬಹಳ ಖುಷಿ ಪಟ್ಟೆ ಯಾವಾಗ ಆ ಸ್ಥಳಕ್ಕೆ ನಾನು ವಿಸಿಟ್ ಮಾಡಿದೆ. ನನಗೆ ಬಹಳ ಸಂತೋಷ ಆಯಿತು. ಇಂಥ ಒಂದು ಸ್ಥಳದಲ್ಲಿ ಮೋಶೆ ಮತ್ತು ಎಲಿಯನನ್ನು ಕಂಡಂತಹ ದೃಶ್ಯವನ್ನು ನೋಡಿ ಅಲ್ಲಿ 3 ಕಲ್ಲುಗಳನ್ನು ನಿಲ್ಲಿಸಿ ಒಂದು ಸುಂದರವಾದಂಥ ಆಲಯದ ಸ್ಥಾಪನೆ ಇವತ್ತಿನ ದಿವಸ ಆ ಪ್ರಾಂತದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಅಲ್ಲಿ ಪೇತ್ರ, ಯೋಹಾನ, ಯಾಕೋಬರು ಯಾರನ್ನು ಕಾಣ್ತಾ ಇದ್ದಾರೆ? ಹಳೆ ಒಡಂಬಡಿಕೆಯಲ್ಲಿ ಬಂದಿರುವಂತಹ ಒಬ್ಬ ಸೇವಕರನ್ನು, ಅಭಿಷಿಕ್ತ ದಾಸರನ್ನು ಯೇಸು ಸ್ವಾಮಿಯ ಜೊತೆಯಲ್ಲಿ ಕಂಡಿರುವುದನ್ನು, ಆ ದೃಶ್ಯವನ್ನು ನಾವು ನೋಡುವಂತವರಾಗಿದ್ದೇವೆ. ಆಕಾಶವಾಣಿ ಮತ್ತೆ ಏನಾಗ್ತಾ ಇದೆ? ಈತನು ಪ್ರಿಯನಾಗಿರುವ ನನ್ನ ಮಗನು. ಅದಕ್ಕೋಸ್ಕರ ಅವರಿಗೋಸ್ಕರ ಒಂದು ನುಡಿ, ಈತನ ಮಾತು ಕೇಳ್ರಿ, ಈತನ ಮಾತು ಕೇಳ್ರಿ, ಈತನ ಹೇಳಿದಂಗ ಮಾಡ್ರಿ, ಈತನೇನ್ ನಿಮ್ಗೆ ತಿಳಿಸ್ತಾನೋ ಅದನ್ನು ಕೈಕೊಂಡು ನಡ್ರಿ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ. ಆದ್ದರಿಂದ ಯೇಸು ಸ್ವಾಮಿಗೋಸ್ಕರ ಇಷ್ಟು ದೊಡ್ಡ ಒಂದು ಸ್ವರ, ಒಂದು ಶಬ್ದ, ಒಂದು ಮಾತು ಕಿವಿಗೆ ಬೀಳುವಾಗ ಇವತ್ತು ದೇವರು ನಮ್ಮಿಂದ ಏನ್ ಬಯಸ್ತಾ ಇದ್ದಾನೆ ಗೊತ್ತುಂಟಾ? ಈಸ್ ನಾಟ್ ಅನ್ ಆರ್ಡಿನರಿ ಸನ್ ಆಫ್ ಗಾಡ್. ಸಾಧಾರಣವಾದಂಥ ದೇವಕುಮಾರನಲ್ಲ. ಈತನಿಗೋಸ್ಕರ ಅನೇಕ ಯೋಜನೆಗಳನ್ನು ಮಾಡಿಟ್ಟುಕೊಂಡು ಅನೇಕ ದೇವದೂತ ಗಣಗಳು ಕೂಡ ಈತನ ಜೊತೆಯಲ್ಲಿ ನಿಂತುಕೊಂಡು ಆ ಸೇವೆಯಲ್ಲಿ ಪಾಲುಗಾರರಾಗಿರುವಾಗ, ಭೂಲೋಕದಲ್ಲಿ ನಿಮ್ಮ ಮಧ್ಯದಲ್ಲಿ ಇರುವಾಗ, ಭೂಲೋಕವನ್ನು ಬಿಟ್ಟು ಹೋಗಿದ್ದಾಗಲೂ ಕೂಡ ಭೂಲೋಕದಲ್ಲಿ ನಿಮಗೋಸ್ಕರ ಆತನು ತನ್ನ ಜೀವವುಳ್ಳ ವಾಕ್ಯಗಳನ್ನಿಟ್ಟಿರುವಾಗ ಆತನ ಮಾತನ್ನು ಕೇಳ್ರಿ. ಇಫ್ ದಟ್ ವಾಯ್ಸ್ ಹ್ಯಾಸ್ ಕಮ್ ಫ್ರಮ್ ಹೆವೆನ್, ಆ ಪರಲೋಕದಿಂದ ಆ ಸ್ವರವು ಬಂದಿದೆ, ಆದರೆ ಆ ಸ್ವರ ಇವತ್ತು ನನ್ನ ಕಿವಿಗೆ ಬೀಳ್ಬೇಕು. ಆ ಸ್ವರವನ್ನು, ಆ ವಾಕ್ಯವನ್ನು ಇವತ್ತು ನಾನು ಕೈಕೊಂಡು ನಡೀಬೇಕು. ಈತನು ಹೇಳಿದ ಹಾಗೆ ಕೇಳಬೇಕೆಂಬುದಾಗಿ ನಾವು ವಾಕ್ಯ ಓದಿವಿ. ಆದ್ರೆ ಕೇಳಿಸ್ಕೊಳ್ರಿ, ಯಾವಾಗ ಈ ವಚನಕ್ಕೆ ನಾನು ಬರ್ತೀನಿ ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ಮಧ್ಯರಾತ್ರಿಯಲ್ಲಿ ಅಥವಾ ಸಮುದ್ರದಲ್ಲಿ ಅವರು ಪ್ರಯಾಣ ಮಾಡುವಾಗ ಗಾಳಿ ಬಿರುಗಾಳಿ ಬಂತು. ಈ ಗಾಳಿ ಬಿರುಗಾಳಿ ಬರುವಾಗ ಅವರೆಲ್ಲರೂ ಹೆದರಿದ್ರು, ಭಯಪಟ್ರು. ಆದ್ರೆ ಯೇಸು ಸ್ವಾಮಿ ಆ ಒಂದು
ಹಡಗಿನಲ್ಲಿ ನಿಂತ್ಕೊಂಡು ಆ ಬಿರುಗಾಳಿಯನ್ನು ಶಾಂತಗೊಳಿಸ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಓದ್ತೀವಿ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 28ನೇ ವಚನದಲ್ಲಿ. ಅಂಡ್ ವೆನ್ ಯು ರೀಡ್ ದಿಸ್ ರೆಫರೆನ್ಸ್, ಅಲ್ಲಿ ಒಂದು ವಾಕ್ಯ ಬರೆದಿದೆ, ಯಾರು ಕಣ್ಣಾರೆ ಕಾಣ್ತಾರ ನೋಡ್ರಿ, ಅವರೊಂದು ಮಾತು ಹೇಳ್ತಾರೆ. ಏನಂತ ಮಾತು? ಈತನು ಯಾರಿರಬಹುದು? ಗಾಳಿಯು ಸಮುದ್ರವು ಈತನು ಹೇಳಿದ ಹಾಗೆ ಕೇಳುತ್ತಾವಲ್ಲ. ಕೇಳಿಸ್ಕೊಂಡ್ರ? ಏನಂತ ವಾಕ್ಯ ಓದ್ತಾ ಇದೀವಿ ನಾವು? ಹೂ ಈಸ್ ಹಿ? ಈವನ್ ದ ಸ್ಟೋಮ್ಸ್, ಗಾಳಿಯು ಸಮುದ್ರವು ಕೂಡ ಈತನು ಹೇಳಿದ ಹಾಗೆ ಕೇಳುತ್ತಾವಲ್ಲ ಎಂಬುದಾಗಿ ಹೇಳಿ ಆತನು ಮಾಡಿರುವಂತ ಅದ್ಭುತ ಕಾರ್ಯಕ್ಕೆ ಅವರು ಅತಿ ಆಶ್ಚರ್ಯಪಟ್ಟರು ಎಂಬುದಾಗಿ ನೋಡುತ್ತೇವೆ. ನನಗೆ ಖುಷಿ ಏನಾಗುತ್ತೆ ಗೊತ್ತುಂಟ? ದೇವರು ಸೃಷ್ಟಿ ಮಾಡಿರುವಂತ ಗಾಳಿ, ಸಮುದ್ರವು, ಬಿರುಗಾಳಿಯು ಆತನ ನಿಯಂತ್ರಣದಲ್ಲಿದ್ದಿದೆ ಆದ್ರೆ, ಆತನ ಮಾತಿಗೆ ಕಿವಿಗೊಡ್ತಾ ಇದ್ದಿದೆ ಆದ್ರೆ, ಆತನು ಹೇಳಿದಾಗೆ ಕೇಳ್ತಾ ಇದ್ದಿದೆ ಆದ್ರೆ, ಆತನು ಶಾಂತವಾಗು ಎಂಬುದಾಗಿ ಹೇಳುವಾಗ ಶಾಂತವಾಗುತ್ತಾ ಇದ್ದಿದೆ ಆದ್ರೆ, ಆತನ ಮೂಲಕ ಸೃಷ್ಟಿಸಲ್ಪಟ್ಟಂತ ನೀನು ನಾನು ಎಷ್ಟು ಆತನ ಮಾತಿಗೆ ವಿಧೇಯರಾಗಬೇಕು. ನಾವು ಎಷ್ಟು ಆತನ ವಾಕ್ಯಗಳನ್ನು ಕೈಕೊಂಡು ನಡಿಬೇಕು, ಎಷ್ಟು ಆತನ ಸ್ವರಕ್ಕೆ ನಾವು ಕಿವಿಗೊಡಬೇಕೆಂಬುದಾಗಿ ನಮ್ಮಲ್ಲಿ ನಾವು ಪ್ರಶ್ನೆ ಮಾಡುವಂಥದ್ದು ಬಹಳ ಅಗತ್ಯ. ಅಂಡ್ ಟುಡೇ ದ ಲಾರ್ಡ್ ಈಸ್ ಎಕ್ಸ್ಪೆಕ್ಟಿಂಗ್ ಒಬಿಡಿಯನ್ಸ್ ಫ್ರಮ್ ಆಲ್ ಆಫ್ ಅಸ್. ಆತನ ಈ ದಿವಸ ನಮ್ಮಿಂದ ಏನು ಬಯಸ್ತಾ ಇದ್ದಾನೆ ಗೊತ್ತುಂಟಾ? ನಾವೆಲ್ಲರೂ ಆತನ ಮಾತಿಗೆ, ಆತನ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯುವಂಥದ್ದು ಬಹಳ ಅಗತ್ಯ. ಯಾಕಂದ್ರೆ ಈ ಮಾತು ಆಕಾಶವಾಣಿ ಆಗಿದೆ ಎಂಬುದಾಗಿ. ಮೂರನೇದಾಗಿ, ಇಟ್ ಈಸ್ ಅಟ್ ದಿ ಎಂಡ್ ಆಫ್ ದ ಮಿನಿಸ್ಟ್ರಿ. ಸೇವೆಯ ಕೊನೆಯ ಭಾಗಕ್ಕೆ ಬರುವಾಗ, ಸೇವೆಯನ್ನು ಎಲ್ಲೋ ಮುಗಿಸ್ಕೊಳ್ಬೇಕೆಂಬ ಒಂದು ವಿಚಾರದಲ್ಲಿರುವಾಗ, ಆತನ ಸಮಯ ಸಮೀಪ ಬಂದಿದೆ. ಆಲ್ಮೋಸ್ಟ್ ಆಸ್ ವಿ ಹರ್ಡ್, ಕಾಲವು ಪರಿಪೂರ್ಣವಾದಾಗ ಲೋಕಕ್ಕೆ ಬಂದನು. ಆದ್ರೆ ತಿರುಗಿ ಕಾಲವು ಪರಿಪೂರ್ಣವಾಗುವಾಗ ಈ ಲೋಕವನ್ನು ಬಿಟ್ಕೊಟ್ಟು ಹೋಗ್ಬೇಕು. ಆ ಟೈಮ್ನಲ್ಲಿ ಕೇಳಿಸ್ಕೊಡ್ರಿ, ಇನ್ನೊಂದು ಸ್ವರ ನಮ್ಮ ಕಿವಿಗೆ ಬೀಳ್ತಾ ಇದೆ. ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 27ರಿಂದ 30ನೇ ವಚನಕ್ಕೆ ಬರುವಾಗ, ಜಾನ್ ಚಾಪ್ಟರ್ 12 ವರ್ಸ್ 27 ಆನ್ವರ್ಡ್ಸ್, 27ನೇ ವಚನದಿಂದ ನೋಡುವಾಗ ನಾವು ಸ್ವಲ್ಪ ಮೇಲ್ಭಾಗದಲ್ಲಿ ಓದ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಯೇಸುವಿನ ಪ್ರಾಣವು, ಆತ್ಮ ಸ್ವಲ್ಪ ತತ್ತರಿಸಿಕೊಂಡಿದ್ದಾನೆ. ಬಹಳ ಆತನಿಗೆ ಕಷ್ಟ ಆಗ್ತಾ ಇದೆ, ಬಹಳ ಆತನಿಗೆ ನೋವಾಗ್ತಾ ಇದ್ದೇನೆ. ದಿಸ್ ಇಸ್ ನಾಟ್ ಅ ಪಿಕ್ಚರ್ ಲೈಕ್ ಅ ಗಾರ್ಡನ್ ಆಫ್ ಗೆತ್ಸೆಮನೆ. ಯಾವ ರೀತಿಯಲ್ಲಿ ಗಾರ್ಡನ್ ಆಫ್ ಗೆತ್ಸೆಮನೆಯಲ್ಲಿ, ತೋಟದಲ್ಲಿ ಆತನು ಬಹಳ ನೊಂದ್ಕೊಂಡಿದ್ನು. ಪ್ರಾರ್ಥನೆ ಮಾಡುವಾಗ ಆತನಿಗೆ ಬೆವರು ಸುರಿತಾ ಇದೆಯೋ, ನಿನ್ನ ಚಿತ್ತವಿದ್ದಿದೆ ಆದ್ರೆ ಈ ಪಾತ್ರೆ ನನ್ನಿಂದ ತೊಲಗಿಸು ಎಂಬುದಾಗಿ ಬೇಡಿಕೊಳ್ತಾ ಇದ್ದನು. ಅಂಥದ್ದೇ ಒಂದು ಚಿಕ್ಕ ದೃಶ್ಯ ನನ್ನ ಕಣ್ಣಿಗೆ ಬೀಳ್ತಾ ಇದೆ. ಅಲ್ಲಿ ಏನ್ ಗೊತ್ತುಂಟ? ಕೇಳಿಸ್ಕೊಡ್ರಿ. ನಿಜವಾಗಿ ಓಕೆ, ಲೆಟ್ ಮಿ ಕಮ್ ಟು ವರ್ಸ್ 25. ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕೇಳಿಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಹಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ಯಾವನಾದ್ರೂ ನನ್ನ ಸೇವೆಯನ್ನು ಮಾಡುವವನಾದ್ರೆ ನನ್ನ ಹಿಂದೆ ಬರಲಿ, ಮತ್ತು ಎಲ್ಲಿ ನಾನು ಇರುತ್ತೇನೋ ಅಲ್ಲಿ ನನ್ನ ಸೇವಕನು ಸಹ ಇರುವನು. ಯಾವನಾದ್ರೂ ನನ್ನ ಸೇವೆಯನ್ನು ಮಾಡುವವನಾದ್ರೆ ತಂದೆಯು ಅವನಿಗೆ ಬಹುಮಾನ ಕೊಡುವನು. ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ ಮತ್ತು ನಾನೇನು ಹೇಳಲಿ? ತಂದೆಯೇ, ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು. Do you hear this prayer? It's a prayer, same prayer like he is going to pray in the garden of Gethsemane. ಈ ಗೆತ್ಸೆಮನೆ ತೋಟದಲ್ಲಿ ಮಾಡ್ಲಿಕ್ಕಿರುವಂತ ಪ್ರಾರ್ಥನೆಯಂತೆ ಇಲ್ಲಿಯೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಂದೆಯೇ, ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು, ಆದರೆ ಇದಕ್ಕಾಗಿಯೇ ಈ ಕಾಲದಲ್ಲಿ ನಾನು ಸೇರಿದ್ದೇನೆ. ನಿನ್ನ ಚಿತ್ತವಿದ್ರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ನಿನ್ನ ಚಿತ್ತವಿದ್ದಿದೆ ಆದ್ರೆ ಈ ಕಾಲದಿಂದ ನನ್ನನ್ನು ತಪ್ಪಿಸು. ಟೇಕ್ ಮಿ ಅವೇ ಫ್ರಮ್ ದಿಸ್ ಸಿಚುವೇಶನ್. ಆದ್ರೆ ಕೇಳಿಸ್ಕೊಳ್ರಿ, ಇದಕ್ಕಾಗಿಯೇ ನಾನು ಇದರಲ್ಲಿ ಸೇರಿದ್ದೇನೆ. ತಂದೆಯೇ, ನಿನ್ನ ಹೆಸರನ್ನು ಮಹಿಮೆ ಪಡಿಸಿಕೊಂಡನು. ಅದಕ್ಕೆ ಮಹಿಮೆ ಪಡಿಸಿದ್ದೇನೆ, ತಿರುಗಿ ಮಹಿಮೆ ಪಡಿಸುವೆನೆಂದು ಆಕಾಶವಾಣಿ ಆಯಿತು. ಪ್ರೈಸ್ ದ ಲಾರ್ಡ್. ಮಹಿಮೆ ಪಡಿಸಿದ್ದೇನೆ. ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೇನೆ ಹೂ ಯು ಆರ್. ಯು ಹ್ಯಾವ್ ಪ್ರೂವ್ಡ್ ಯುವರ್ ಮಿನಿಸ್ಟ್ರಿ. ಯು ಹ್ಯಾವ್ ಪ್ರೂವ್ಡ್ ಯುವರ್ ಗ್ಲೋರಿ. ನೀನು ನಿನ್ನ ಮೂಲಕ ಮಾಡಬೇಕಾಗಿರುವಂತ ಎಲ್ಲಾ ಕಾರ್ಯಗಳನ್ನು, ಸೇವೆಯನ್ನು ಮಾಡಿ ಆಗಿದೆ. ನನಗೆ ಗೊತ್ತು, ಈ ಏನ್ ಕ್ಷಣ ನಿನ್ನ ಹಾದು ಹೋಗ್ತಾ ಇದ್ದೀನಿ ನೋಡು, ಇದು ಬಹಳ ಕಷ್ಟಕರವಾಗಿದೆ, ಬಹಳ ನೋವಿನಿಂದ ತುಂಬಲ್ಪಟ್ಟಿದೆ. ಈ ಒಂದು ಭಾರ ನಿನಗೆ ಹೊತ್ಕೊಳಕ್ ಆಗ್ತಾ ಇಲ್ಲ. ಈ ಒಂದು ಕಷ್ಟ, ಸಂಕಟ ನಿನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ನಿನಗೂ ಗೊತ್ತು ನೀನು ಬಹಳ ಅವಮಾನ ಹೊಂದಲಿಕ್ಕಿದ್ದೆ. ನಿನಗೂ ಗೊತ್ತು ನಿನ್ನನ್ನು ತಿರಸ್ಕಾರ ಮಾಡ್ಲಿಕ್ಕಿದ್ದಾರೆ. ನಿನಗೂ ಗೊತ್ತು ನಿನ್ ಮೈ ಎಲ್ಲ ರಕ್ತ ನಿನ್ ಸುರಿಸ್ಲಿಕ್ಕಿದ್ದಿ. ನಿನಗೆ ಗೊತ್ತು ನಿನ್ ತಲೆ ಮೇಲೆ ಮುಳ್ಳಿನ ಕಿರೀಟ ಇಡ್ಲಿಕ್ಕಿದ್ದಾರೆ. ನಿನಗೆ ಗೊತ್ತು ನಿನ್ ಸಮಯ ಸಮೀಪ ಆಗಿದೆ, ಆದ್ರೆ ಏನ್ ಮಾಡ್ಬೇಕಿದ್ದು? ನನ್ನ ಚಿತ್ತ ಅದು ನೆರವೇರಿಸುವುದಕ್ಕಾಗಿ ನೀನು ಆ ಭೂಲೋಕದಲ್ಲಿ ಹೋಗಿದ್ದಿ. ಆದ್ರೆ ನೀನ್ ಹೇಳಿದಂಗೆ ನಾನು ಇಲ್ಲಿವರೆಗೆ ಮಹಿಮೆ ಪಡಿಸಿದ್ದೀನಾ? ನಾನು ಮತ್ತೆ ಮಹಿಮೆ ಪಡಿಸ್ತೀನಿ ನಿನ್ಗ.
ಐ ವಿಲ್ ಶೋ ದ ವರ್ಲ್ಡ್ ಹೂ ಯು ಆರ್. ನಾನು ಆ ಮಹಿಮೆಯನ್ನು ತಿರುಗಿ ಸ್ಥಾಪಿಸುತ್ತೇನೆ ಎಂಬುದಾಗಿ ಹೇಳಿ ಆಕಾಶದಿಂದ ಮೂರನೆಯ ಒಂದು ಆಯಿತು ಶಬ್ದ, ಸ್ವರ ಜನರ ಕಿವಿಗೆ ಬಿತ್ತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇದು ಎಂಥ ಮಹಿಮೆ ಉಳ್ಳ ಒಂದು ಸ್ವರ ಗೊತ್ತುಂಟ. ಅದು ಎಂಥ ರೀತಿಯಲ್ಲಿ ಮಹಿಮೆ ಪಡಿಸಿದ್ರೆ ಎಂಬುದಾಗಿ ನಮ್ಮೆಲ್ಲರಿಗೆ ಚೆನ್ನಾಗಿ ಗೊತ್ತಿದೆ. ಆ ತೋಟದಲ್ಲಿ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದ್ದಾಗಲೂ ಕೂಡ, ಆತನನ್ನು ಶಿಲುಬೆ ಮೇಲೆ ಹಾಕಿದ್ರು ಕೂಡ, ಆತನು ಸತ್ತೋದ್ರು ಕೂಡ, ಸಮಾಧಿಯಲ್ಲಿ ಇಟ್ಟರೂ ಕೂಡ 3 ದಿವಸಗಳಾದ ಮೇಲೆ ಪುನರುತ್ಥಾನದ ಮಹಿಮೆಯನ್ನು ಈ ಭೂಲೋಕಕ್ಕೆ ಆತನು ತೋರಿಸ್ಕೊಟ್ಟಿದ್ದಾನೆ. ವೈ? ಬಿಕಾಸ್ ದ ಗ್ಲೋರಿ ಹಸ್ ಕಮ್. ಆ ಒಂದು ಮಹಿಮೆ ಉಳ್ಳ ಒಂದು ಕಾರ್ಯ ದೇವರು ಮಾಡಿ ತೋರಿಸಿದ್ದಾನೆ. ಯಾಕಂದ್ರೆ ಜನರು ಅನ್ಕೊಂಡಿರ್ಬೋದು, ಸ್ವಲ್ಪ ಕಾಲಕ್ಕಾಗಿ ಸೈತಾನು ಕೂಡ ಆಲೋಚನೆ ಮಾಡಿರ್ಬೋದು, ಬಿಕಾಸ್ ಈ ಹಿಮ್ಸೆಲ್ಫ್ ಪ್ರೇ, ದೇವರು ಕೂಡ ಆತನ ಮೈ ಮೇಲಿರುವಂಥ, ಆತನ ಮೇಲಿರುವಂಥ ಪಾಪಗಳನ್ನು ನೋಡಿ ಮುಖ ಓರೆ ಮಾಡಿಕೊಂಡೆಂಬುದಾಗಿ. ಬಟ್ ರಿಮೆಂಬರ್ ದಿ ಏಂಜಲ್ಸ್ ಆಫ್ ಗಾಡ್. ಆತನಿಗೋಸ್ಕರ ಯಾವಾಗಲೂ ಸಿದ್ಧವಾಗಿರುವಂಥ ದೇವದೂತ ಗಣಗಳು ಆತನ ಸುತ್ತಲಿದ್ದು ಆತನಿಗೋಸ್ಕರ ಯಾವಾಗಲೂ ಚಿಂತಿಸ್ತಾ ಇದ್ರು ಎಂಬುದಾಗಿ. ಯೇಸು ಸ್ವಾಮಿಗೋಸ್ಕರ ಇಂಥ ಶ್ರೇಷ್ಠವಾದಂಥ ಸ್ವರಗಳು, ಒಂದು ಆಕಾಶವಾಣಿ ಪರಲೋಕದಿಂದ ಬರುವಾಗ ಆ ಸ್ವಲ್ಪ ಶಬ್ದ ನನ್ನ ಕಿವಿಗೆ ಬೀಳ್ಬೇಕು, ನನ್ನ ಮನಸ್ಸಿಗೆ ತಾಕ್ಬೇಕು, ನಾನು ಅದನ್ನು ಗ್ರಹಿಸ್ಕೊಳ್ಬೇಕು, ನಾನು ಅದನ್ನು ನಂಬಬೇಕೆಂಬುದಾಗಿ. ಆದ್ದರಿಂದ ದೇವರು ಈ 3 ಶಬ್ದಗಳ ಮೂಲಕ, 3 ವಾಕ್ಯಗಳ ಮೂಲಕ, 3 ವಿಚಾರಗಳ ಮೂಲಕ ನಮ್ಮೆಲ್ಲರ ಆತ್ಮೀಯ ಜೀವಿತವನ್ನು ಬಲಪಡಿಸಲಿ, ನಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆ ಆಗಿದೆ. ಆಮೇನ್. ಉತ್ತಮವಾದ ಸಂದೇಶವನ್ನು ನೀಡಿದಂಥ ಅಯ್ಯನವರಿಗೆ ಧನ್ಯವಾದಗಳನ್ನು ತಿಳಿಸುವವರಾಗಿದ್ದೇವೆ. ಕೊನೆಯದಾಗಿ ನಾವು ಹಾಡುವಂಥ ಸಂಗೀತಗಳಲ್ಲಿ 82ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 1 ಮತ್ತು 5ನೇ ಚರಣ. 82ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 1 ಮತ್ತು 5ನೇ ಚರಣವನ್ನು ಹಾಡಿ. ಪ್ರಾರ್ಥನೆಯನ್ನು ರಾಗವಾಗಿ ಹಾಡಿಕೊಳ್ಳೋಣ. ನಂತರ ದೇವರ ಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. Bye.
ವಿಶ್ವಾಸದಿಂದ ಕರ್ತನ ಆಶೀರ್ವದಿಸಿಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ನ್ಯೂನತೆ, ಸಹವಾಸುವ ಐಕ್ಯತೆಯು ನಿಮ್ಮೆಲ್ಲರ ಸಂಗಡ ಸದಾಕಾಲವು ನೆಲೆಗೊಂಡಿರಲಿ. ಆಮೇನ್.